ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಅದೇನಪ್ಪ ಅಂದರೆ ಚಾನಲ್ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ. ಸೊ ತುಂಬ ಜನಕ್ಕೆ ಮೆಂಬರ್ಶಿಪ್ನ ಪರ್ಚೇಸ್ ಮಾಡೋದು ಗೊತ್ತಿದೆ, ಕೆಲವರಿಗೆ ಈ ಒಂದು ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಗೊತ್ತಿಲ್ಲ. ನಾನು ನೆನ್ನೆ ಮಾಡಿರೋಂಥ ವಿಡಿಯೋದಲ್ಲಿ ಹೇಗೆ ಮೆಂಬರ್ಶಿಪ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಹಾಗೆ ಇವತ್ತು ಮಾಡ್ತಿರೋಂಥ ವಿಡಿಯೋದಲ್ಲಿ ನೀವು ತೊಗೊಂಡಿರೋಂಥ ಮೆಂಬರ್ಶಿಪ್ನ ಹೇಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಆಟೋಪೇ ಸೆಟ್ ಆಗಿರುತ್ತೆ, ಅದು ಮಂತ್ಲಿ ಈ ಒಂದು ಅಮೌಂಟು ಡೆಬಿಟ್ ಆಗ್ತಾ ಇರುತ್ತೆ. ಸೊ ಅಪ್ ಟು 10 ಇಯರ್ಸ್ವರೆಗೂ ಇದು ಆಟೋಮೆಟಿಕ್ ಆಟೋಪೇ ಆಗಿರುತ್ತೆ. ಸೊ ಕೆಲವ್ರ ಥರ ಅಮೌಂಟ್ ಇರುತ್ತೆ, ಕೆಲವ್ರ ಥರ ಅಮೌಂಟ್ ಇರಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಮಾಡಿ ಹಾಕ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ತುಂಬ ಈಸಿಯಾಗಿ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಏನಿಲ್ಲ, ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಅಂದರೆ ಯಾರ ಒಂದು ಇದರಲ್ಲಿ ತೊಗೊಂಡಿರ್ತಾರೆ ನೋಡಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟಲ್ಲಿ ನಿಮಗೊಂದು 4-5 ಅಕೌಂಟ್ ಇರುತ್ತೆ ಅಂದ್ಕೊಳ್ಳಿ. ನೀವು ಯಾವ ಐ ಡಿಯಲ್ಲಿ ಮೆಂಬರ್ಶಿಪ್ನ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಆ ಒಂದು ಐ ಡಿ ಇರಬೇಕು ಇಲ್ಲಿ. ಸೊ ಆ ಒಂದು ಐ ಡಿ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ 4-5 ಐ ಡಿ ಇದ್ದರೆ ಫಸ್ಟ್ ನೆನ್ಪಿಟ್ಕೊಳ್ಳಿ ಯಾರ ಐ ಡಿಯಲ್ಲಿ ಯಾವ ಒಂದು ಮೆಂಬರ್ಶಿಪ್ನ ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಕಾಣ್ತಿದೆ ಗೊತ್ತಾ. ಸೊ ಮೂಲೆಯಲ್ಲಿ ಈ ಒಂದು ಸೆಟ್ಟಿಂಗ್ಸ್ ಬಟನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಪರ್ಚೇಸ್ ಆ್ಯಂಡ್ ಮೆಂಬರ್ಶಿಪ್ ಕಾಣ್ತಿದೆ ಗೊತ್ತಾ. ಸೊ ಇಲ್ಲಿ ಟೈಪ್ ಆಫ್ ಎಕ್ಸ್ಪೆರಿಮೆಂಟಲ್ ನ್ಯೂ ಫ್ಯೂಚರ್ಸ್ ಕೆಳಗಡೆ ಪರ್ಚೇಸ್ ಆ್ಯಂಡ್ ಮೆಂಬರ್ಶಿಪ್ ಇದೆ ಗೊತ್ತಾ. ಪರ್ಚೇಸ್ ಆ್ಯಂಡ್ ಮೆಂಬರ್ಶಿಪ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ರಿ ಚಾನಲ್ ಮೆಂಬರ್ಶಿಪ್ ಅಂತ ಹೇಳಿದೆ. ಸೊ ಚಾನಲ್ ಮೆಂಬರ್ಶಿಪ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದರೆ ನೀವು ಯಾರೋ ಒಂದು ಚಾನಲ್ಗೆ ಎಷ್ಟು ಜನ ಮೆಂಬರ್ಶಿಪ್ ತೊಗೊಂಡಿದ್ದೀರ ಅಂತ ಇಲ್ಲಿ ತೋರಿಸುತ್ತೆ. ನಾನು ಒಬ್ಬರು ಚಾನಲ್ ಮೆಂಬರ್ಶಿಪ್ನ ತೊಗೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ರಿ ಚಾನಲ್ ನೇಮ್ ಎಲ್ಲ ಕಾಣಿಸುತ್ತೆ. ಸೊ ನೀವು ಹೀಗೆ ಮುಂದೆ ಕ್ಲಿಕ್ ಮಾಡಿ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಮ್ಯಾನೇಜ್ ಇನ್ ಗೂಗಲ್ ಪ್ಲೇ ಅಂತೇಳಿ ಬರ್ತಿದೆ. ಸೊ ಸಿ ಪರ್ಕ್ಸ್ ಅಂತೆಲ್ಲ ಬರ್ತಿದೆಯಲ್ಲ ಇರುತ್ತೆ ಗೊತ್ತಾ. ಮ್ಯಾನೇಜ್ ಇನ್ ಗೂಗಲ್ ಪ್ಲೇ ಕೊಟ್ಟರೆ ಸೊ ಡೈರೆಕ್ಟಾಗಿ ಈ ಒಂದು ಪೇಜ್ಗೆ ಬರುತ್ತೆ. ಸೊ ಇದು ತುಂಬ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ನೀವು ಅಮೌಂಟ್ನ ಯಾವ ಒಂದು ಆ್ಯಪಲ್ಲಿ ಪೇ ಮಾಡಿರ್ತೀರ, ಗೂಗಲ್ ಪೇ ಅಥವಾ ಫೋನ್ಪೇ, ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮಗೆ ಗೊತ್ತಿರಬೇಕು ನೀವು ಯಾವ ಒಂದು ಇದರಲ್ಲಿ ಪೇ ಮಾಡಿದ್ದೀರಾ ಅಂತ ಹೇಳಿ. ಸೊ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ಕೊಳ್ಳಿ. ಸೊ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನೋಡ್ಕೊಂಡ್ಬಿಟ್ಟು ನೀವು ಯಾವತ್ತು ಪೇ ಮಾಡಿದ್ದೀರಾ ಅದರ ಮೇಲೆ ಹಿಂಗೆ ಸೆಟ್ ಮಾಡಿ. ಅದರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಯಾವತ್ತು ನೀವು ಪೇ ಮಾಡಿರ್ತೀರ. ಇಲ್ಲಿ ನೋಡಿ ಕ್ಯಾನ್ಸಲ್ ಆಟೋ ಪೇ ಅಂತಿದೆಯಲ್ಲ. ಸೊ ಇದರಲ್ಲಿಂದನೂ ಬೇಕಾದರೆ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಈ ಒಂದು 2 ಟ್ರಿಕ್ಕು ಆರಾಮಾಗಿ ಯೂಸ್ ಆಗುತ್ತೆ. ನೀವು ಯಾವ ರೀತಿ ಬೇಕಾದರೂ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ನಾನಿವಾಗ ಡೈರೆಕ್ಟಾಗಿ ಯೂಟ್ಯೂಬಿಂದನೇ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನೋಡಿ ಮ್ಯಾನೇಜ್ ಇನ್ ಗೂಗಲ್ ಪ್ಲೇ ಅಂತ ಬರ್ತಿದೆಯಲ್ಲ. ಸೊ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ. ಸೊ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಮೇಲೆ ಹಿಂಗೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಆಧಾರ್ ಅಂತ ಹೇಳಿ ಹಾಕ್ಬಿಡಿ. ಸೊ ಏನಿಲ್ಲ, ನಿಮ್ಮ ಒಂದು ರೀಸನ್ ಬರೀರಿ, ಆಧಾರ್ ಅಂತಲೇ ಬರೀರಿ, ಏನು ತೊಂದರೆ ಇಲ್ಲ. ಸೊ ಕಂಟಿನ್ಯೂ ಮೇಲೆ ಹಿಂಗೆ ಕ್ಲಿಕ್ ಕೊಡಿ. ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಕೊಟ್ಟರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿ ಇದೆ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು. ಸೊ ನೀವು ಈ ರೀತಿಯಾಗಿ ನಿಮ್ಮ ಒಂದು ಚಾನಲ್ ಮೆಂಬರ್ಶಿಪ್ ಯಾರ್ಯಾರು ತೊಗೊಂಡಿದ್ದಾರೋ ಬೇಕಿದ್ದರೆ ಈ ರೀತಿಯಾಗಿ ನೀವು ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಕೋಬೋದು. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.